ರಾಜೀವ್ ಗಾಂಧಿ ಬಡಾವಣೆಯ ಸಂಪರ್ಕ ರಸ್ತೆ ಬಲಾಢ್ಯರಿಂದ ಒತ್ತುವರಿಯಾಗಿದೆ. 66 ಅಡಿ ವಿಸ್ತೀರ್ಣದ ರಸ್ತೆಯನ್ನ 20 ಅಡಿಗಳಷ್ಟು ಕಿರಿದು ಮಾಡಿದ್ದಾರೆ. ಇಷ್ಟಕ್ಕೆ ತೃಪ್ತರಾಗದ ಅವರು ಮಳೆ ನೀರು ಹರಿದು ಹೋಗುವ ರಾಜಕಾಲುವೆ ಮುಚ್ಚಿ ಲೇಔಟ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಇದರಿಂದ ಆಕ್ರೋಶಗೊಂಡ ರಾಜೀವ್ ಗಾಂಧಿ ಬಡಾವಣೆ ನಿವಾಸಿಗಳು ಒತ್ತುವರಿ ತೆರವು ಮಾಡಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೊಡ್ಡಬಳ್ಳಾಪುರ ನಗರಸಭೆಯ 1ನೇ ವಾರ್ಡಿನ ರಾಜೀವ್ ಗಾಂಧಿ ಬಡಾವಣೆ ಮೂಲಭೂತ ಸೌಕರ್ಯಗಳ ಕೊರತೆಯಲ್ಲೂ ಮೊದಲು ಎಂಬ ಹಣೆಪಟ್ಟಿ ಸಹ ಇದೆ. ನಗರದಿಂದ ರಾಜೀವ್ ಗಾಂಧಿ ಬಡಾವಣೆಗೆ ಸಂಪರ್ಕಿಸುವ ಹಳೆ ಮಧುಗಿರಿ ರಸ್ತೆ ಇದೆ. ದಾಖಲೆಗಳಲ್ಲಿ 66 ಅಡಿಗಳ ಅಗಲದ ರಸ್ತೆ ಇರೋದು ಮಾತ್ರ 20 ಅಡಿಗಳು. ರಸ್ತೆಯ 2 ಬದಿಗಳು ಒತ್ತುವರಿಯಾಗಿ ಕಿರಿದಾದ ರಸ್ತೆಯಲ್ಲಿ 1000ಕ್ಕೂ ಹೆಚ್ಚು ಜನರು ನಿತ್ಯ ಓಡಾಡುತ್ತಾರೆ. ಇದೀಗ ರಾಜಕಾಲುವೆ ಮುಚ್ಚಿ ರಾಜಾರೋಷವಾಗಿ ಲೇಔಟ್ ನಿರ್ಮಾಣ ಮಾಡಲಾಗುತ್ತಿದೆ. ರಾಜಕಾಲುವೆ ಬಂದ್ ಆಗಿರುವುದರಿಂದ ಮಳೆ ಬಂದಾಗ ಮಳೆ ನೀರು ಹರಿದು ಹೋಗದೆ ರಸ್ತೆಯಲ್ಲಿ ನಿಲ್ಲುತ್ತದೆ. ರಸ್ತೆಯಲ್ಲೇ ಕುಂಟೆ ನಿರ್ಮಾಣವಾಗಿ ರಾಜೀವ್ ಗಾಂಧಿ ಬಡಾವಣೆ ಸಂಪರ್ಕವೇ ಕಡಿತವಾಗಲಿದೆ. ರಸ್ತೆ ಮತ್ತು ರಾಜಕಾಲುವೆ ಒತ್ತುವರಿ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿದ ನಗರಸಭಾ ನಾಮಿನಿ ಸದಸ್ಯರಾದ ಕಾಂತರಾಜು, ಯಾರಿಗೂ ತೊಂದರೆ ಕೊಡುವ ಉದ್ದೇಶ ನಮಗಿಲ್ಲ. ಈ ಹಿಂದಿನಿಂದಲೂ ರಾಜಕಾಲುವೆ ಮೂಲಕ ಮಳೆ ನೀರು ಹರಿದು ಹೋಗುತ್ತಿತ್ತು. ಈಗ ರಾಜಕಾಲುವೆ ಮುಚ್ಚಿ ಲೇಔಟ್ ನಿರ್ಮಾಣ ಮಾಡಲಾಗುತ್ತಿದೆ. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸ್ಥಳ ಗುರುತಿಸುವ ತನಕ ಕೆಲಸ ಮಾಡಲು ಬಿಡುವುದಿಲ್ಲ ಎಂದರು. ಸರ್, ಇದು ರಾಜೀವ್ ಗಾಂಧಿ 1ನೇ ಹಂತ ಅಂದರೆ 1ನೇ ವಾರ್ಡು 1ನೇ ಹಂತದಿಂದ ನೀರು ಬರೋದು, ಪ್ಲಸ್ ಈ ಕಡೆ 2ನೇ ಹಂತ ಅದಕ್ಕಿದು ಮೋರಿ ಮಾಡೋದು, ಆ ಕಡೆಯಿಂದ ನೀರು ಬರೋದಕ್ಕೆ ಎರಡೂ ಸೇರಿ ನೀರು ಬಂದು ಹಿಂಗೆ ಈ ಕಡೆಯಿಂದ ಡೆವಲಪ್ಮೆಂಟ್ ಮಾಡಿ ನೀರು ಹೋಗ್ತಾಯಿತ್ತು ಯಾವಾಗೂ ಸದಾ. ಈಗ ಆ ಲೆಕ್ಕಕ್ಕೆ ಹೋದರೆ ಬಾಲಾಜಿ ಲೇಔಟ್ ಅವರು ಅಕ್ವೈರ್ ಮಾಡವ್ರೆ ಈ ಜಾಗ ಲೆಕ್ಕಾಚಾರ ಹಾಕಿದ್ರೆ ಬಾಲಾಜಿ ಲೇಔಟ್ ಇವು ಲೇಔಟ್ ಮಾಡಿದ್ಮೇಲೆ ನಮಗೆ ಗೊತ್ತಾಗ್ತೈತೆ ಬಾಲಾಜಿ ಲೇಔಟ್ ಅವರು ಇದು ನೀರು ಬಂದು ಏನಾಗ್ತಾಯಿತ್ತು, ಇಲ್ಲಿ ಖಾಲಿ ಇತ್ತಲ್ಲ ಅವಾಗ ನೀರು ಇಲ್ಲೇ ಇದ್ಬಿಡೋದು, ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಇವ್ರು ಲೇಔಟ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಈಗ ನಮಗೆ ಗೊತ್ತಾಗ್ತೈತೆ ಮುಂದೆ ಕಂಟಿನ್ಯೂಷನ್ ಬಾಲಾಜಿ ಲೇಔಟ್ ಅವ್ರನ್ನ ಇದರಲ್ಲಿ ಅಕ್ವೈರೇಷನ್ ಮಾಡವ್ರೆ ಅಂತ. ಇದಕ್ಕೆ ರಾಜಕಾಲುವೆ ಅಂತ ನಿಮ್ಗೆ ನೋಡಿ ಕ್ಲೀನಾಗಿ ಗೊತ್ತಾಗುತ್ತೆ. ಅಲ್ಲಿಂದ ನೀರು ಬರೋದು, ಇಲ್ಲಿಂದ ನೀರು ಬರೋದು, ಇದು ಅಡ್ಡಗಾಲ್ ಹಾಕ್ಬಿಟ್ಟವ್ರು, ಇದಕ್ಕೆ ಕಾಂಪೌಂಡ್ ಹಾಕ್ಬಿಡ್ತಾವ್ರೆ ಈ ಲೇಔಟರು, ಇದಕ್ಕೆ ಸಂಬಂಧಪಟ್ಟ ಲೇಔಟರು. ಇದಕ್ಕೆ ನಾವು ವಿರೋಧ ಮಾಡ್ತಾಯಿದ್ದೀವಿ. ಇದಕ್ಕೆ ವಿರೋಧ ಮಾಡಿ ಇವಾಗ ತಹಸೀಲ್ದಾರ್ ಮೇಡಮ್ಗೆ ನಾವು ಹೇಳಿದ್ದೀವಿ, ತಹಸೀಲ್ದಾರ್ ಮೇಡಮು ಇದಕ್ಕೆ ಸಂಬಂಧಪಟ್ಟಂಗೆ ಸರ್ವೆನ ಕಳಿಸ್ತೀನಿ ಅಂತ ಹೇಳಿದ್ರೆ ಆರ್ ಐ ಅವರು ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ, ಸರ್ವೆ ಡಿಪಾರ್ಟ್ಮೆಂಟವರು ಬರ್ತಾರೆ, ಸರ್ವೆ ಮಾಡ್ತಾರೆ. ಅಲ್ಲೂ ಗಂಟ ನಾವು ಕೆಲಸ ನಿಲ್ಸೋಕೆ ಕೇಳಿದ್ದೀವಿ. ಕೆಲಸ ಆದರೂ ಕೆಲಸ ಮಾಡ್ತಾವ್ರು ಅವರು. ನಾವು ಹೇಳಿದ್ವಿ ಕೆಲಸ ನಿಲ್ಲಿಸ್ರಿ, ಇದನ್ನು ಕ್ಲಿಯರ್ ಮಾಡಿರಿ, ಇಲ್ಲಾಂದರೆ ಬಡವರು ಬಗ್ಗರು 100,000 ಜನ ಬದುಕ್ತಾರೆ ಏರಿಯಾ ಇದು, ಅವ್ರ ನೀರು ಹೆಂಗೆ ಹೋಗುತ್ತೆ? ಈಗ ಆಲ್ರೆಡಿ ಮಲೇರಿಯಾ ಡೆಂಗಿ ಜ್ವರ ಬಂದು ಜನ ಸಾಯ್ತಾವ್ರೆ, ರಾಜಕಾಲುವೆ ಮುಚ್ತಾವ್ರೆ. ಈಗ ಇದು ಗೊತ್ತಿದ್ರು, ಕಣ್ಮುಂದೆ ಗೊತ್ತಿದ್ರು ಅಧಿಕಾರಿಗಳು ಗೊತ್ತಿಲ್ಲ ಏನು ಉದ್ದೇಶನೋ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.